ನಮಸ್ಕಾರ. ಇವತ್ತು ಒಂದು ಸರಳ ವಿಜ್ಞಾನದಲ್ಲಿ ಒಂದು ಕಾನ್ಸೆಪ್ಟ್ ಅನ್ನು ನೋಡೋಣ. ಉಪ್ಪು ಇದ್ದರೆ ಆಹಾರ ಕೆಡುವುದಿಲ್ಲ ಏಕೆ? ಎಡಭಾಗದಲ್ಲಿ ಹಾಳಾದ ಆಹಾರ ಕೊಟ್ಟಿದ್ದೀನಿ, ಕೆಟ್ಟಿರ್ತಕ್ಕಂಥ ಆಹಾರ ತೋರಿಸಿದ್ದೀನಿ. ಬಲಭಾಗದಲ್ಲಿ ಉಪ್ಪು ಹಾಕಿದ ಆಹಾರ ಉಪ್ಪಿನಕಾಯಿ. ಮುಂದೆ ನೋಡೋಣ. ಉಪ್ಪು ಇದ್ದರೆ ಆಹಾರ ಕೆಡುವುದಿಲ್ಲ. ಏನು ಕಾರಣ ಇದಕ್ಕೆ? ಉಪ್ಪಿನಲ್ಲಿಟ್ಟ ಆಹಾರ ಎಂದೂ ಕೆಡುವುದಿಲ್ಲ ಏಕೆ? ಉದಾಹರಣೆಗೆ ನಾವು ಮೀನು, ಉಪ್ಪಿನಕಾಯಿ, ಮಾಂಸ ಇತ್ಯಾದಿ ಪದಾರ್ಥಗಳನ್ನ ಉಪ್ಪಿನಲ್ಲಿಟ್ಟಿರ್ತಾರೆ. ಆದರೆ ಏಕೆ ಅದು ಬೇಗ ಕೆಡುವುದಿಲ್ಲ ಅನ್ನೋದು ತಿಳ್ಕೋಬೇಕು. ಉಪ್ಪನ್ನೇ ಯಾಕೆ ಉಪಯೋಗಿಸ್ತಾರೆ, ಬೇರೆ ವಸ್ತು ಯಾತಕ್ಕೆ ಬೇಡ ಅನ್ನೋದನ್ನು ತಿಳ್ಕೋಬೇಕು. ಇದಕ್ಕೆ ವಿಜ್ಞಾನದ ಕಾರಣ ತಿಳ್ಕೊಳ್ಳೋಣ. ಕೆಲವರಿಗೆ ವಿಜ್ಞಾನದ ಕಾರಣ ಗೊತ್ತಿರೋದಿಲ್ಲ. ಆದ್ರಿಂದ ಉಪ್ಪನ್ನು ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು, ಆಹಾರವನ್ನ ಶೇಖರಣೆ ಮಾಡೋಕೆ ಅನ್ನೋದನ್ನು ನೋಡೋಣ. ಆಹಾರ ಕೆಡುವುದಕ್ಕೆ ಕಾರಣ ಏನು ನೋಡೋಣ. ಆಹಾರ ಹೇಗೆ ಕೆಡುತ್ತದೆ? ಬ್ರೆಡ್ಡು, ಬನ್ನು ಇವೆಲ್ಲ ಹೇಗೆ ಕೆಡುತ್ತೆ ಅಂತ ಹೇಳಿದ್ರೆ, ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಸೂಕ್ಷ್ಮ ಜೀವಿಗಳು ಇವೆರಡು ಅವು ಆಹಾರವನ್ನ ಕೆಡಿಸುತ್ತವೆ. ಇವು ಬೆಳೆಯಲು ಬೇಕಾಗಿರ್ತಕ್ಕಂಥ ಇವು ಅಂದ್ರೆ ಈ ಸೂಕ್ಷ್ಮ ಜೀವಿಗಳು ಬೆಳೆಯಲು ಬೇಕಾಗಿರೋದು ಏನಪ್ಪಾ ಅಂದ್ರೆ ತೇವಾಂಶ, ಸೂಕ್ತ ತಾಪಮಾನ ಬೇಕು. ಇದ್ರೆ ಅದು ಆಹಾರವನ್ನ ಬೇಗ ಕೆಡಿಸ್ಬಿಡುತ್ತೆ. ಅಂದ್ರೆ ಪದಾರ್ಥಗಳನ್ನ ಆಹಾರವನ್ನು ನಾವು ತೆಗೆದಿಟ್ಟಾಗ ಆ ಪದಾರ್ಥಗಳ ಮೇಲೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸಿನ ಸ್ಪೋರ್ಗಳು ಬಿದ್ದು, ಸೂಕ್ಷ್ಮಾಣುಗಳು ಬಿದ್ದು ಅವುಗಳು ಬೆಳೆದು ಆಹಾರವನ್ನ ಕೆಡಿಸುತ್ತೆ. ಆಹಾರ ಯಾತಕ್ಕೋಸ್ಕರ ಕೆಡುತ್ತೆ, ಏನಾಗುತ್ತೆ ಅನ್ನೋದು ಬೇರೆ ವಿಚಾರ. ಅದು ಮುಂದಿನ ತರಗತಿಯಲ್ಲಿ ನೋಡೋಣ. ಆಹಾರಕ್ಕೆ ಉಪ್ಪನ್ನು ಹಾಕಿ ಇಟ್ಟಾಗ ಉಪ್ಪು ಆಹಾರವನ್ನು ಕೆಡಿಸದ ರೀತಿ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ವಿ. ಉಪ್ಪಿನ ಪಾತ್ರ ಏನು? ಉಪ್ಪು ಹೇಗೆ ಕೆಲಸ ಮಾಡುತ್ತದೆ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಉಪ್ಪು ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ನೀರನ್ನ ಎಳ್ಕೊಳ್ಳುತ್ತೆ. ಉದಾಹರಣೆಗೆ ಉಪ್ಪಿನಕಾಯಿಯನ್ನು ನೀವು ಹಾಕಿಟ್ರೆ, ಉಪ್ಪಿನಕಾಯಿ ಮಾವಿನಕಾಯಿ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ಹಾಗಲಕಾಯಿ ಆಗ್ಬೋದು, ಯಾವುದೇ ಒಂದು ತರಕಾರಿಯನ್ನ ಉಪ್ಪಿನಲ್ಲಿ ನಾವು ಇಟ್ಟಾಗ ಅದು ಸ್ವಲ್ಪ ಶ್ರಿಂಕ್ ಆಗುತ್ತೆ, ಅದು ಕುಗ್ಗಿ ಹೋಗುತ್ತೆ. 4-5 ದಿನ ಆದ್ಮೇಲೆ, 1 ವಾರ ಆದ್ಮೇಲೆ, 2 ವಾರ ಆದ್ಮೇಲೆ. ಅದನ್ನ ಯಾತಕ್ಕೋಸ್ಕರ ಆಗುತ್ತೆ ಅಂತಂದ್ರೆ, ಆಹಾರದಲ್ಲಿ ಹಣ್ಣಿನಲ್ಲೂ ಅಥವಾ ಮೀನಿನಲ್ಲಿ ಮಾಂಸ ಇರ್ತಕ್ಕಂಥ ನೀರನ್ನ ಎಳ್ಕೊಳ್ಳುತ್ತೆ. ನೀರನ್ನು ಎಳ್ಕೊಂಡಾಗ ಆ ವಸ್ತುವಿನಲ್ಲಿ ನೀರಿನ ಅಂಶ ಇರೋದಿಲ್ಲ. ಹಾಗಾಗಿ ಈ ಸೂಕ್ಷ್ಮ ಜೀವಿಗಳಿಗೆ ನೀರು ಸಿಗುವುದಿಲ್ಲ. ಹೀಗಾಗಿ ಸೂಕ್ಷ್ಮ ಜೀವಿಗಳು ಬೆಳೆಯೋದಕ್ಕಾಗಲ್ಲ. ಅದೇ ಉಪ್ಪಿನ ಪಾತ್ರ. ವಿಜ್ಞಾನದ ತತ್ವ ಏನು? ವಾಟ್ ಇಸ್ ದಿ ಪ್ರಿನ್ಸಿಪಲ್ ಬಿಹೈಂಡ್ ವಾಟರ್ ಬೀಯಿಂಗ್ ಅಬ್ಸಾರ್ಬ್ಡ್ ಅಂತ ಹೇಳಿದ್ರೆ, ಅದಕ್ಕೆ ಆಸ್ಮಾಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಉಪ್ಪಿನ ದ್ರಾವಣದಲ್ಲಿ ಏನಾಗುತ್ತೆ ಅಂದ್ರೆ, ಬ್ಯಾಕ್ಟೀರಿಯಾದೊಳಗಿನ ನೀರು ಹೊರಗೆ ಬರುತ್ತೆ. ಬ್ಯಾಕ್ಟೀರಿಯಾ, ಫಂಗಸ್ ಯಾವುದೇ ಇದ್ದು ಸಹಿತ ಅದರ ನೀರನ್ನ ಇದು ಎಳ್ಕೊಳ್ಳುತ್ತೆ. ಉಪ್ಪು ಎಳ್ಕೊಂಡಾಗ ಅವುಗಳು ಒಣಗಿ ಸಾಯುತ್ತವೆ. ಅಂದ್ರೆ ಆ ಬ್ಯಾಕ್ಟೀರಿಯಾಗಳು ಅಥವಾ ಫಂಗಸ್ ಜೀವನ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಹರಡೋದಕ್ಕಾಗೋದಿಲ್ಲ. ದಿನನಿತ್ಯ ನಾವು ಉಪ್ಪಿನಲ್ಲಿಟ್ಟಂತ ಆಹಾರವನ್ನು ಶೇಖರಣೆ ಮಾಡ್ತಾ ಇದ್ವಿ, ತಿಂತಾ ಇರ್ತೀವಿ. ಉದಾಹರಣೆಗೆ ಪಿಕಲ್ಸ್ ಉಪ್ಪಿನಕಾಯಿ ನೀವು ಎಷ್ಟು ವರ್ಷ ಇಟ್ಟರು ಕೆಡೋದಿಲ್ಲ ಅಂತ ಹೇಳ್ತಾರೆ. ನಿಜ ಅದು. ಆದ್ರೆ ಕೆಲವು ಸಲ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಏನ್ ಕಾರಣ ಅದಕ್ಕೆ? ಹುಳುಗಳು ಬೀಳುತ್ತೆ. ಏನ್ ಕಾರಣ ಅದಕ್ಕೆ ಅಂತಂದ್ರೆ, ಸರಿಯಾಗಿ ಮುಚ್ಚಿಡೋದಿಲ್ಲ, ಗಾಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಉಪ್ಪಿನಕಾಯಿಯನ್ನು ಹಾಕಿದಾಗ ಅದನ್ನ ಹಿಂದಿನ ಕಾಲದಲ್ಲಿ ಬಿಗಿಯಾಗಿ ಒಂದು ಬಟ್ಟೆಯನ್ನು ಕಟ್ತಾ ಇದ್ರು. ಆ ರೀತಿ ಮಾಡಬೇಕು. ಉಪ್ಪಿನಲ್ಲಿ ಸಹಿತ ಮೀನನ್ನ ಉಪ್ಪಿನಲ್ಲಿ ರ್ಯಾಪ್ ಮಾಡಿರ್ತಾರೆ, ಮಾಂಸವನ್ನು ಉಪ್ಪಿನಲ್ಲಿ ರ್ಯಾಪ್ ಮಾಡಿರ್ತಾರೆ. ಉಪ್ಪು ನ್ಯಾಚುರಲ್ ಪ್ರಿಸರ್ವೇಟಿವ್. ಇಂಗ್ಲಿಷ್ನಲ್ಲಿ ಉಪ್ಪಿಗೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತಾರೆ. ಕ್ರೆಡಿಟ್ಸ್. ಈ ಒಂದು ವಿಡಿಯೋ ತಯಾರು ಮಾಡೋದಕ್ಕೆ ಕಾನ್ಸೆಪ್ಟು, ಡಿಸೈನು, ವಾಯ್ಸು CG ನಾಗರಾಜ, ನಾನು. ಹೆಲ್ಪ್ ChatGPT. ಇಮೇಜಸ್ ಕ್ರಿಯೇಟಿವ್ ಕಾಮನ್ಸ್ ಇಂದ
ಯೂಟ್ಯೂಬ್ನವ್ರು ಇದನ್ನು ಪಬ್ಲಿಷ್ ಮಾಡ್ತಾರೆ. ಅವ್ರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಆಲ್.